ಶ್ರೀ ಧನಲಕ್ಷ್ಮೀ ದೇವಿಯ ಭಾವನಾತ್ಮಕ ಕತೆ. ಒಂದು ಕಾಲದಲ್ಲಿ ಭೂಮಿಯಲ್ಲಿ ದಾರಿದ್ರ್ಯ, ಸಂಕಷ್ಟ, ಅನ್ಯಾಯ ಹೆಚ್ಚಾಗಿತ್ತು. ಜನರು ಪರಿಶ್ರಮಿಸುತ್ತಿದ್ದರು, ಆದರೆ ಫಲ ಸಿಗುತ್ತಿರಲಿಲ್ಲ. ಮನೆಯಲ್ಲಿ ಅಶಾಂತಿ, ಹೃದಯದಲ್ಲಿ ಭಯ. ಆ ಸಮಯದಲ್ಲಿ ದೇವತೆಗಳು ಮಹಾವಿಷ್ಣುವನ್ನು ಪ್ರಾರ್ಥಿಸಿದರು, ಪ್ರಭು, ಲೋಕವನ್ನು ಕಾಪಾಡಿಯ. ಅವಸರದಲ್ಲಿ ಆಕಾಶದಲ್ಲಿ ದಿವ್ಯ ಪ್ರಕಾಶ ಹರಡಿತು. ಆ ಪ್ರಕಾಶದ ಮಧ್ಯದಿಂದ ಪ್ರತ್ಯಕ್ಷಳಾದಳು ಸಂಪತ್ತಿನ ಮೂರ್ತಿ, ಕಮಲದಂತೆ ಕಾಂತಿಯುತಳಾದ ಧನದೇವಿ. ಧನಲಕ್ಷ್ಮಿ. ಧನಲಕ್ಷ್ಮಿ ಅವತಾರ ರಹಸ್ಯ. ಲಕ್ಷ್ಮೀದೇವಿ ಅಷ್ಟಲಕ್ಷ್ಮಿಗಳ ರೂಪಗಳಲ್ಲಿ ಲೋಕಕ್ಕೆ ಆಶೀರ್ವಾದ ನೀಡುತ್ತಾಳೆ. ಅವುಗಳಲ್ಲಿ ಧನ, ಐಶ್ವರ್ಯ, ಆರ್ಥಿಕ ಸಮೃದ್ಧಿಯ ರೂಪವೇ ಧನಲಕ್ಷ್ಮಿ. ಸಮುದ್ರ ಮಥನದ ದೃಶ್ಯ. ದೇವರು ಮತ್ತು ದಾನವರು ಅಮೃತಕ್ಕಾಗಿ ಕ್ಷೀರಸಾಗರವನ್ನು ಮಥಿಸುತ್ತಿದ್ದರು. ಮಂದರ ಪರ್ವತದ ಸಹಾಯದಿಂದ ವಾಸುಕಿಯ ಹಗ್ಗದೊಂದಿಗೆ ಅಮೃತದ ಜೊತೆಗೆ ಅನೇಕ ರತ್ನಗಳು ಹೊರಬಂದವು. ಆ ಸಮಯದಲ್ಲಿ ಕಮಲದ ಮೇಲೆಯೇ ಪ್ರತ್ಯಕ್ಷಳಾದಳು ಲಕ್ಷ್ಮೀದೇವಿ. ಅವಳ ಕಣ್ಣುಗಳಲ್ಲಿ ಕರುಣೆ, ಮುಖದಲ್ಲಿ ಮಂದಹಾಸ. ದೇವತೆಗಳು ಆನಂದದಿಂದ ಜಯಘೋಷ ಮಾಡಿದರು. ಮಹಾವಿಷ್ಣು ಅವಳನ್ನು ಹೃದಯದಲ್ಲಿ ಸ್ಥಾನ ನೀಡಿದರು. ಆ ದಿನದಿಂದಲೇ ಧನಲಕ್ಷ್ಮಿ ರೂಪದಲ್ಲಿ ಲೋಕಕ್ಕೆ ಸಮೃದ್ಧಿಯ ಆಶೀರ್ವಾದ ಹರಿಯಲು ಶುರುವಾಯಿತು. ಒಂದು ಭಕ್ತನ ಕತೆ. ಒಂದು ಹಳ್ಳಿಯಲ್ಲಿ ರಾಮಯ್ಯ ಎಂಬ ಬಡ ರೈತನಿದ್ದ. ಅವನು ಪ್ರತಿದಿನ ಪರಿಶ್ರಮಿಸುತ್ತಿದ್ದ, ಆದರೆ ಫಲ ಕಾಣುತ್ತಿರಲಿಲ್ಲ. ಆದರೂ ಅವನು ಹೇಳುತ್ತಿದ್ದ, ನಾನು ಪರಿಶ್ರಮ ಬಿಡುವುದಿಲ್ಲ, ದೇವಿಯ ಮೇಲೆ ನಂಬಿಕೆ ಬಿಡುವುದಿಲ್ಲ. ಪ್ರತಿ ಶುಕ್ರವಾರ ದೀಪ ಹಚ್ಚಿ ಕಮಲ ಹೂವಿಟ್ಟು ಧನಲಕ್ಷ್ಮಿಯನ್ನು ಪ್ರಾರ್ಥಿಸುತ್ತಿದ್ದ. ಒಂದು ದಿನ ಅವನ ಮನೆಯಲ್ಲಿ ಪ್ರಕಾಶ ಹರಡಿತು. ಧನಲಕ್ಷ್ಮೀ ದೇವಿ ಪ್ರತ್ಯಕ್ಷಳಾದಳು. ರಾಮಯ್ಯ, ನಿನ್ನ ಪರಿಶ್ರಮ ಮತ್ತು ಸತ್ಯಭಕ್ತಿ ನನಗೆ ಮೆಚ್ಚಿದೆ. ಆಮೇಲೆ ಅವಳ ಆಶೀರ್ವಾದದಿಂದ ಅವನ ಹೊಲದಲ್ಲಿ ಬೆಳೆ ಸಮೃದ್ಧಿಯಾಗಿ ಬೆಳೆಯಿತು. ಆದರೆ ಅವನು ಸಂಪತ್ತು ಬಂದ ನಂತರವೂ ದಾನ ಮತ್ತು ಧರ್ಮವನ್ನು ಬಿಡಲಿಲ್ಲ. ಹೀಗೆ ದೇವಿ ತೋರಿಸಿದಳು, ಸಂಪತ್ತು ಧರ್ಮದೊಂದಿಗೆ ಇರಬೇಕು. ಧನಲಕ್ಷ್ಮಿಯ ಉಪದೇಶ. ತಾಯಿ ನಮಗೆ ಹೇಳುತ್ತಾಳೆ, ಸಂಪತ್ತು ಗಳಿಸು, ಆದರೆ ಧರ್ಮದಿಂದ ಯಶಸ್ಸು ಪಡೆಯು. ಆದರೆ ಅಹಂಕಾರವಿಲ್ಲದೆ ದಾನ ಮಾಡು, ಆದರೆ ಪ್ರಸಿದ್ಧಿಗಾಗಿ ಅಲ್ಲ. ಯಾಕೆಂದರೆ ಈ ಅಹಂಕಾರ ಬಂದಲ್ಲಿ ಲಕ್ಷ್ಮಿ ಹೋಗುತ್ತಾಳೆ. ಅಂತಿಮ ಮಹಾಮಂಗಳ ಸಂದೇಶ. ಭಕ್ತರೇ, ನಾವು ಹಣಕ್ಕಾಗಿ ಓಡುತ್ತೇವೆ, ಆದರೆ ಹಣದ ಹಿಂದಿರುವ ದೈವಿಕ ಶಕ್ತಿ ಧನಲಕ್ಷ್ಮಿ. ಅವಳ ಕೃಪೆ ಬೇಕಾದರೆ ಹೃದಯ ಶುದ್ಧವಾಗಿರಲಿ, ಪರಿಶ್ರಮ ಬಿಡಬೇಡಿ, ದಾನ ಮಾಡಿರಿ, ಹಿರಿಯರನ್ನು ಗೌರವಿಸಿ. ಆಗ ನಿಮ್ಮ ಮನೆ ದೇವಾಲಯವಾಗುತ್ತದೆ, ನಿಮ್ಮ ಜೀವನ ಸಮೃದ್ಧಿಯಾಗುತ್ತದೆ. ಮಹಾಮಂಗಳ ಆರತಿ. ಓಂ ಶ್ರೀಂ ಹ್ರೀಂ ಶ್ರೀಂ ಧನಲಕ್ಷ್ಮೀ ನಮಃ. ಶ್ರೀ ಧನಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮನೆ, ನಿಮ್ಮ ಕುಟುಂಬ, ನಿಮ್ಮ ಜೀವನದಲ್ಲಿ ಸದಾ ಇರಲಿ.